ನಮಸ್ಕಾರ ರೀ. ನಾನು ಇವತ್ತು ಒಂದು ಹೊಸ ಟೈಪ್ ಬ್ಲೌಸ್ ಹೇಳ್ಕೊಡ್ತಾ ಇದ್ದೀನಿ. ಇದು ಹೆಂಗಪ್ಪ ಅಂದ್ರೆ ಶೋಲ್ಡ್ರನ್ನು ಬರೀ 1.5 ಇಂಚ್ ಶೋಲ್ಡ್ರು 1.5 ಇಂಚ್ ನೆಕ್ ಬ್ರಾಡಾಗಿ ಇದು ಕಸ್ಟಮೈಸ್ ಬ್ಲೌಸ್ ಇತ್ತು. ಈ ರೀತಿಯಾಗಿ ನೀವು ಹೊಲಿರಿ ಅಂತೇಳಿ ಅದಕ್ಕೆ ನಾನು ಹೊಲಿಯಾಕತ್ತೀನಿ. ಈಗ ನಾನು ಫಸ್ಟ್ ಸ್ಲೀವ್ ಹೊಲಿಯಾತೀನಿ. ಅದ್ರ ಕಟ್ಟಿಂಗ್ ವಿಡಿಯೋನ ನೋಡಿರಿ. ಈಗ ಸ್ಲೀವ್ 10 ಇಂಚ್ ಉದ್ದ ಇದ್ರು ಅದು ಪ್ಲಸ್ 1 ಇಂಚ್ 11 ಇಂಚ್ ತೊಗೊಂಡೆ. ಮುಂದೆ ಅವ್ರದ್ದು ಆರ್ಮೋಲ್ ಅರೌಂಡ್ 8 ಇಂಚ್ ಇತ್ತು. 8 ಇಂಚಿಗೆ ಮಾರ್ಕ್ ಹಾಕ್ಕೊಂಡೆ. ನೆಕ್ಸ್ಟ್ ಸ್ಲೀವ್ ಫಿಟ್ಟಿಂಗು 5 ಇಂಚ್ ಇತ್ತು. 5 ಇಂಚಿಗೆ ಮಾರ್ಕ್ ಹಾಕ್ಕೊಂಡೆ. ಎರಡೂ ಲೈನ್ ಕುಡಿಸ್ಕೊಂಡು ಅಲ್ಲಿಂದ 2 ಇಂಚು ಈಗ ಯಾವುದೇ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ ರೀ. ಈ ರೀತಿಯಾಗಿ ಸ್ಲೀವಿಂದ ಶೇಪ್ ನಾನು ಹಾಕಿದೆ. ತಿಳ್ಕೊಂಡು ನಾನು ಫ್ರಂಟ್ ಒಂದು ಶೇಪ್ ಕಟ್ ಮಾಡ್ಕೊತೀನಿ. ಬ್ಯಾಕ್ ಕಟ್ ಮಾಡೋಂಗಿಲ್ಲ. ಜಸ್ಟ್ ಬ್ಯಾಕ್ ಶೇಪ್ ಅಷ್ಟೇ ಕಟ್ ಮಾಡ್ಕೊತೀನಿ. ಫ್ರಂಟ್ ಶೇಪ್ ಕಟ್ ಮಾಡ್ಕೊಳಂಗಿಲ್ಲ. ಒಂದು ಬಟ್ಟೆ ಅಟ್ಯಾಚ್ ಮಾಡಿಂದ ಈ ರೀತಿಯಾಗಿ ಬ್ಲೌಸನ್ನು ಕಟ್ ಮಾಡ್ಕೊತೀನಿ. ಸ್ಟಿಚ್ ಮಾಡ್ಕೊಂಡು ಈ ರೀತಿಯಾಗಿ ನೋಡಿ ಒಳಗೆ ಒಂದು 1/4 ಇಂಚಿನಷ್ಟು ಒಳಗೆ ಬರುವಂಗೆ ಸ್ಟಿಚ್ ಹಾಕಬೇಕು. ಆ ರೀತಿ ಬ್ಲೌಸ್ ಫಿಟ್ಟಿಂಗ್ ಚಲೋ ಕೊಂಡಿರ್ತೈತಿ. ಈ ರೀತಿಯಾಗಿ ಸ್ಲೀವ್ ಆಯ್ತಿದ್ದು. ನೆಕ್ಸ್ಟ್ ಈಗ ನಾನು ಬ್ಯಾಕ್ ಪಾರ್ಟನ್ನು ಹಾಕಾಕತ್ತೀನಿ. ಬ್ಯಾಕ್ ಪಾರ್ಟ್ ಒಳಗೆ ಸ್ವಲ್ಪ ವಿಡಿಯೋ ಬ್ಲರ್ ಬಂದಿತ್ತು, ಸಾರಿ ಫ್ರೆಂಡ್ಸ್. ನೋಡಿ ನಾನೀಗ ಇದು ಬ್ಯಾಕ್ ಪಾರ್ಟ್ ಮಾಡತ್ತೀನಿ. ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡತ್ತೀನಿ ಅಂದ್ರೆ ಬ್ಯಾಕ್ ಬಟನ್ ಹೇಳ್ಯಾರ ಇವರು. ಅದಕ್ಕೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಾತೀನಿ. ಬ್ಲೌಸಿನ ಉದ್ದ 13 ಇಂಚ್ ಪ್ಲಸ್ 1 ಇಂಚ್ 14 ಇಂಚ್. 14 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡು ಮತ್ತು ತೆಳಗಿಂದ ಇದು ಎಷ್ಟು ಗ್ಯಾಪ್ ಕೊಡೋಂದ್ರೆ 3 ಇಂಚ್ ಅಷ್ಟೇ ಪಟ್ಟಿ ಬರಬೇಕಂತೇಳಿ ಹೇಳ್ಯಾರ. 3 ಇಂಚಿನಷ್ಟೇ ಪಟ್ಟಿ ಬರಬೇಕಂತೇಳಿ ಅದಕ್ಕೆ ನಾನು ಮ್ಯಾಗ ಒಂದು ಸ್ವಲ್ಪ ಬೆಟ್ಟರಿ ಬಿಟ್ಟು ತೆಳಗೆ ಒಂದು ಸ್ವಲ್ಪ ಪಟ್ಟಿ ಎಕ್ಸ್ಟ್ರಾ ಬಿಟ್ಟು 3 ಇಂಚ್ ರೆಡಿ ಬರುವಂಗೆ ಇಟ್ಕೊಂಡೀನಿ. 3 ಈ ರೀತಿಯಾಗಿ ಒಂದು ಕೋಲು ಭಾಳ ಬ್ರಾಡ್ ಐತ್ರಿ. ಮತ್ತು ಅವರು ವಿ ಶೇಪ್ ಹೇಳ್ಯಾರ. ಇದಕ್ಕೆ ವಿ ಶೇಪ್ನ ಕೊಡ್ರಿ. ಬ್ಯಾಕ್ ಫ್ರಂಟ್ ಎರಡೂ ಕಡೆ ವಿ ಶೇಪ್ ಹೇಳ್ಯಾರ, ಬ್ರಾಡ್ ಹೇಳ್ಯಾರ. ಹೀಗಾಗಿ ನಾನು ಬ್ಲೌಸನ್ನು ಇದ್ರದ್ದು ಕಟ್ಟಿಂಗ್ ಮಾಡೋ ಮೆಥಡೇ ಬೇರೆ ಇರ್ತೈತೆ ರೀ. ಅದಕ್ಕೆ ನಾನು ನಿಮಗೆ ತೋರ್ಸಾತೀನಿ. ಅವ್ರ ಇದೇ ಸುತ್ತಳತೆ ಎಷ್ಟು 35 ಇಂಚ್ ಐತಿ. ನಾನು ಆ್ಯಕ್ಚುಲಿ ಬ್ಯಾಕ್ ಪಾರ್ಟಿ 9 ಇಂಚ್ ತೊಗೊಂಡಿನಿ. ಯಾಕಂದ್ರೆ ಬ್ಯಾಕ್ ಬಟನ್ ಹೇಳ್ಯಾರಲ್ರಿ, ಪಟ್ಟಿ ಎಕ್ಸ್ಟ್ರಾ ಹೋಗ್ತೈತಿ. ಹಿಂಗಾಗಿ ನಾನು 9 ಇಂಚ್ ತೊಗೊಂಡಿನಿ. ನೋಡಿ ಇಲ್ಲಿಂದ ಒಂದು ಹೌದು ಇದ್ರದ್ದು ಫಿಟ್ಟಿಂಗ್ 32 ಐತಿ. ವೇಸ್ಟ್ 8 ಇಂಚ್ ಒಂದು 1 ಇಂಚಿಗೆ ಒಂದು ಪ್ಲಸ್ 15 ಇಂಚ್ ಹೀಗಾಗಿ ಮಾರ್ಕ್ ಹಾಕ್ಕೊಂಡಿನಿ. ಇದು 1/4 ಇಂಚಿಗೆ ಆರ್ಮೋಲ್ ಶೇಪ್ ಹಾಕ್ಕೊಂಡು ಈ ರೀತಿಯಾಗಿ ಶೇಪ್ ಹಾಕ್ಕೊರಿ. ಇಲ್ಲಿ ನಾನು ನಿಮಗೆ ನೆಕ್ಕಿಂದ ಎಷ್ಟು ಬಿಟ್ಟು ತೊಗೊಂಡಿನಿ ಅಂತ ಹೇಳ್ತೀನಿ ನೋಡಿರಿ. ಈಗ 3 ಇಂಚ್ ತೊಗೊಂಡೀನಿ ರೀ. ಇದು ಬ್ಯಾಕ್ ಪಾರ್ಟಿಗೆ 3 ಇಂಚ್ ತೊಗೊಂಡಿನಿ ನೋಡಿರಿ. ಅದು 3 ಇಂಚ್ ತೊಗೊಂಡಿನಿ. ಸೊ ನೋಡಿರಿ, ಇದು ಅವ್ರದ್ದು ಆರ್ಮೋಲ್ ಅರೌಂಡ್ 8 ಇಂಚ್ ಇತ್ತು. 8 ಇಂಚದು ಕರೆಕ್ಟಾಗಿ ಬರವಲ್ತಾಗಿತ್ತು. 7.5 ಬರತ್ತಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಇದು ತೆಳಗೆ ಮಾಡಿಕೊಂಡ್ರೆ 8 ಇಂಚ್ ಆಗುತ್ತಂತೆ. ಇನ್ನೊಂದು 1/4 ಇಂಚ್ ಅಷ್ಟೇ ತೆಳಗೆ ಮಾಡಿಕೊಂಡೆ. ನಾನು ತೆಳಗೆ ಮಾಡಿಕೊಂಡು ಈ ರೀತಿ ಶೇಪ್ ಹಾಕ್ಕೊಂಡೆ. ಕರೆಕ್ಟಾಗಿ 8 ಇಂಚು ನಮಗೆ ಕರೆಕ್ಟಾಗಿ ಬಂತು ನೋಡಿರಿ. 8 ಇಂಚ್ ಕರೆಕ್ಟಾಗಿ ಪಾಯಿಂಟಿಗೆ ಬಂತು. ಅಂದರೆ 5.5 ಇಂಚ್ ತೊಗೊಂಡಿದ್ದೆ ನಾನು ಇದನ್ನು. ಇದು ಇದು ಆರ್ಮೋಲ್ ಅದನ್ನು ಒಂದು ಸ್ವಲ್ಪ 1/4 ಇಂಚ್ ತಳಿಸಿದ್ರು 1.5 ಇಂಚ್ ಆಯಿತು. ತೊಗೊಂಡು ಈ ರೀತಿಯಾಗಿ ಮಾಡಿ ನೋಡಿರಿ. ಇಲ್ಲಿ ನಮ್ಮ ಬ್ಯಾಕ್ ಬಟನ್ ಹೇಳಿದ್ರಿಂದ ನಾನು ಒಂದು ಅರ್ಧ ಇಂಚು ಸ್ಟ್ರೇಟ್ ತೊಗೊಳತ್ತೀನಿ. ಅಲ್ಲಿಂದ ಶೇಪ್ ಹಾಕ್ತೀನಿ. ಯಾಕಂದರೆ ಬ್ಯಾಕ್ ಬಟನ್ ಹೇಳ್ಯಾರಲ್ಲ ಅವರು. ಬ್ಯಾಕ್ ಬಟನ್ ಹೇಳಿದಾಗ ನಮಗೆ ಅಲ್ಲಿ ಬಟ್ಟೆ ಹೋಗ್ತೈತಿ. ನೀವು ಕ್ರಾಸ್ ತೊಗೊಂಡ್ರೆ ಅದ್ರದ್ದು ವಿ ಶೇಪಿಂದ ಶೇಪಾಗಿ ಹೋಗ್ತೈತಿ ನಮ್ಗೆ ರೆಡಿ ಆದಮೇಲೆ. ಅದಕ್ಕೆ ಶೇಪ್ ಹೋಗಬಾರ್ದಂದ್ರೆ ಈ ರೀತಿ ಟ್ರಿಕ್ ಯೂಸ್ ಮಾಡಿರಿ ನೀವು. ನಿಮ್ಗೆ ಯಾವುದೇ ರೀತಿಯಾದ ವಿ ಶೇಪ್ ನಿಮ್ಗೆ ಹೋಗಲ್ಲ. ಬಟನ್ ಹಾಕಿದ್ಮೇಲೆ ಆ್ಯಸ್ ಇಟ್ ಈಸ್ ವಿ ಶೇಪ್ನ ನಮ್ಗೆ ಕ್ರಿಯೇಟ್ ಆಗುತ್ತೆ. ಮತ್ತು ಹತ್ತಿನೂ ಆಗಂಗಿಲ್ಲ ಕೋಳ. ಅವ್ರು ಆ್ಯಕ್ಚುಲಿ ಬ್ರಾಡಾಗಿ ಬೇಕಂದಾಗ ನಾನು ಈ ರೀತಿಯಾಗಿ ಕಟ್ ಮಾಡೀನಿ. ಇಲ್ಲಿಂದ ಅರ್ಧ ಇಂಚು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ನೋಡಿಲ್ಲ ನಾನು ಹೆಂಗೆ ಹಾಕೊಂಡಿಲ್ಲ. ಈ ರೀತಿಯಾಗಿ ಅರ್ಧ ಇಂಚು ಕ್ರಾಸ್ ಹಂಗೆ ಕಟ್ ಮಾಡ್ಕೊರಿ. ಈ ರೀತಿಯಾಗಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದೆ. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡತ್ತೀವಿ ನೋಡಿರಿ. ಫ್ರಂಟ್ ಪಾರ್ಟ್ ನಮ್ಗೆ ಏನಾಗೈತಿ ಅಂದರೆ ಫ್ರಂಟ್ ನಮಗೆ ಓಪನ್ ಬರಬಾರ್ದು. ಅದೇ ರೀತಿಯಾಗಿ ನನ್ನ ಇದು ಇದ್ದಲ್ಲೇ ಕ್ಲೋಸ್ ಇದ್ದಲ್ಲೇ ಹಾಕ್ಕೊಂಡಿನಿ. ಇದಕ್ಕೆ 3.5 ಇಂಚ್ ತೊಗೊಂಡಿನಿ ರೀ
ಇದು ನೆಕ್ ಫ್ರಂಟ್ ಬ್ರಾಡಾಗಿ ಬೇಕಾಗಿತ್ತು ಅವರಿಗೆ. ಹಂಗೆ 3.5 ಇಂಚ್ ತೊಗೊಂಡೆ. ನೆಕ್ಸ್ಟ್ 2 ಪೌನೆ 2 ಇದು 2.25 ಇಂಚ್ ಶೋಲ್ಡ್ರ್ ತೊಗೊಂಡೆ. ಯಾಕಂದ್ರೆ 1.5 ಇಂಚ ರೆಡಿ ಬರಬೇಕಂತ ಹೇಳ್ಯಾರ ಅವರು. ಹೀಗಾಗಿ ನಾನು ಏನು ಮಾಡಿದೆ ನೋಡಿರಿ, 13 ಇಂಚು ಅವ್ರದ್ದು ಇದು ಬೇಕು. ನೆಕ್ಸ್ಟ್ 15 ಇಂಚು ಬ್ಲೌಸಿನ ಉದ್ದ ತೊಗೊಂಡಿನಿ ನೋಡಿರಿ. 15 ಇಂಚು ಬ್ಲೌಸಿನ ಉದ್ದ ಇದು ಅವ್ರದ್ದು. ಇಲ್ಲಿ 5.6 ಇಂಚ್ ತೊಗೊಂಡಿನಿ. ಇಲ್ಲಿಂದ 1.5 ಇಂಚ್ 3/4 ಇಂಚಿಗೆ ಒಂದು ಇದು ಹಾಕ್ಕೊಂಡು ಈ ರೀತಿಯಾಗಿ ಆರ್ಮೋಲ್ ಶೇಪ್ ಹಾಕ್ಕೊಂಡಿನಿ. ಇದನ್ನು ಫ್ರಂಟನ್ನು ವಿ ಶೇಪ್ ಹೇಳ್ಯಾರ ಅವರು. ವಿ ಶೇಪ್ ಹೇಳಿದ್ರಿಂದ ನಾನು ನೋಡಿರಿ ಸ್ವಲ್ಪ ಮತ್ತು ತೆಳಗೆ ಬ್ರಾಡ್ ತೊಗೊಂಡಿನಿ. ಯಾಕಂದರೆ ಇದು ವಿ ನೆಕ್ ಆಗಿರೋದ್ರಿಂದ ನಮಗೆ ತೆಳಗಿನ ಸೈಡ್ ಯಾವುದೇ ರೀತಿಯಾಗಿ ಬ್ರಾಡ್ ಬರೋಂಗಿಲ್ಲ. ಈ ರೀತಿ ನಾನು ಬ್ರಾಡಾಗಿ ಹಾಕ್ಕೊಂಡಿನಿ. ತೆಳ 4 ಇಂಚ್ ತೊಗೊಂಡಿನಿ, ಮೇಲೆ 3.5 ಇಂಚ್ ತೊಗೊಂಡಿನಿ. ಈ ರೀತಿಯಾಗಿ ಹಾಕ್ಕೊಂಡು ಇದು ಕ್ರಾಸ್ ಬೆಲ್ಟ್ ಹಾಕ್ಕೊಳತ್ತೀನಿ. ಈ ರೀತಿಯಾಗಿ ಒಂದು 3/4 ಇಂಚು ಈ ಕಡೆ 3.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಕ್ರಾಸ್ ಬೆಲ್ಟ್ ಹಾಕ್ಕೊಂಡು ಮಾಡಿದೆ ನೋಡಿರಿ. ಇಲ್ಲಿ 1/2 ಇಂಚು ಮ್ಯಾಲೆ ತೊಗೋಬೇಕು. ತೊಗೊಂಡು ಇದ್ರದ್ದು ಎದೆ ಸುತ್ತಳತೆ ಎಷ್ಟೈತಪ್ಪ ಅಂತಂದ್ರೆ ನೋಡಿರಿ, ನಾವು ಇಲ್ಲಿ ಎದೆ ಸುತ್ತಳತೆ ಇದ್ರದ್ದು 36 ಇಂಚಿಂದ ಎದೆ ಸುತ್ತಳತೆ ಐತಿದೆ. ಇಲ್ಲಿಂದ 3.5 ಇಂಚು, ಇಲ್ಲಿಂದ 3 ಇಂಚು, ನೆಕ್ಸ್ಟ್ ಇಲ್ಲಿ 1.5 ಇಂಚು, ಇಲ್ಲಿಂದ ಹೈಟಿಗೆ 3.25 ಇಂಚು. ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡಿನಿ. ನಾನು ಇಲ್ಲಿ 2 ಡಾಚ್ ಹಿಡಿದೀನಿ. ಇದಕ್ಕೆ ಸೈಡ್ ಕ್ರಾಸ್ ಪಟ್ಟಿ ಕಡೆ ಈ ಕಡೆ ಉಕ್ಕಿನ ಪಟ್ಟಿ ಕಡೆ ಯಾವುದೇ ಡಾಚ್ ಹಿಡಿದಿಲ್ಲ. ಇದೇ ರೀತಿನ ಮಾಡಿ ಯಾಕಂದರೆ ಡೀಪಾಗಿ ಭಾಳ ಇರೋದ್ರಿಂದ ನಾವು ಅಲ್ಲಿ ಡಾಚ್ ಹಿಡಿಯುವಂಥದ್ದೇನೂ ಅವಶ್ಯ ಬೀಳಿಲ್ಲ. ಈ ರೀತಿ 2 ಡಾಚ್ ಹಿಡಿದೀನಿ. ಬ್ಲೌಸ್ ಫಿಟ್ಟಿಂಗ್ ಮಾತ್ರ ಸಖತ್ತ. ಯಾವುದೇ ರಿಂಕಲ್ಸ್ ವಿದೌಟ್ ರಿಂಕಲ್ಸ್ ಇರ್ತೈತೆ ನೋಡಿರಿ. 9 ಇಂಚು ಪ್ಲಸ್ 1.5 ಇಂಚು, ಇಲ್ಲಿ 9 ಇಂಚು ಪ್ಲಸ್ 1.5 ಇಂಚು, ಅಲ್ಲಿ 1/2 ಇಂಚ್ ಹೆಚ್ಚಿಗೆ ತೊಗೊಂಡಿನಿ. ಯಾಕಂದ್ರೆ ಆಗ ಡಾಚ್ ಹಿಡಿತೀವರಲ್ಲಿ ಬಟ್ಟೆ ಬೇಕಾಗುತ್ತೆ ಅಂತೇಳಿ ಕ್ರಾಸಾಗಿ ಇಲ್ಲೊಂದು ಹಾಕ್ಕೊಂಡಿನಿ. ಈ ರೀತಿಯಾಗಿ ನಾನು ಬ್ಲೌಸ್ ಕಟ್ ಮಾಡ್ತೀನಿ. ಇಲ್ಲಿ ನೆಕ್ಕನ್ನು ಯಾವುದೇ ರೀತಿಯಾಗಿ ನಾನು ಕಟ್ ಮಾಡೋದಿಲ್ಲ. ಯಾಕಂದ್ರೆ ನಾನು ಇದಕ್ಕೆ ಕ್ಯಾನ್ವಾಸ್ ಹಚ್ಚಾತೀನಿ. ಯಾಕಂದ್ರೆ ಬಟ್ಟೆ ಇದ್ದದ್ದು ಮೇನ್ ಕ್ಲಾತ್ ಏನೈತಲ್ಲ ಭಾಳ ಸಿಂಥೆಟಿಕ್ದೊಳಗೆ ಐತಿ. ಹಿಂಗಾಗಿ ನೆಕ್ ನೀಟಾಗಿ ಬರಲ್ಲ ಅಂಥೇಳಿ ನಾನು ಇದಕ್ಕೆ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ. ನೋಡಿರಿ ಕ್ಯಾನ್ವಾಸನ್ನು ಹೆಂಗೆ ನಾನು ಯೂಸ್ ಮಾಡ್ತೀನಿ, ಹೆಂಗೆ ಕಟ್ಟಿಂಗ್ ಮಾಡ್ತೀನಿ ಅಂತ ನಿಮ್ಗೆ ಈ ವಿಡಿಯೋದೊಳಗೆ ನಾನು ತೋರಿಸ್ತೀನಿ. ವಿಡಿಯೋನ ನೋಡಿ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಹಾಕಿರುವಂಥ ವಿಡಿಯೋಗಳು ನಿಮ್ಮ ಫಸ್ಟ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ನಿಮಗೆ ನೋಟಿಫಿಕೇಷನ್ ಬಾರ್ ಒಳಗೆ ನಿಮಗೆ ಗೊತ್ತಾಗತ್ತಪ್ಪ ಅಂದ್ರೆ ನೀವು ನೋಡೋಕೆ ಈಸಿ ಆಗ್ತೈತಿ. ಇದು ನೋಡಿರಿ ಬ್ಯಾಕ್ ಓಪನ್ ಇರೋದ್ರಿಂದ ನಾನು ಈಗ ಸ್ಟ್ರೇಟ್ ಇರ್ತೈತಿ, ಕಟ್ ಮಾಡ್ಕೊಂಡಾಗ್ತೈತೆ. ಈಗ ಎಲ್ಲ ಕಟ್ ಮಾಡ್ಕೊಳಕ್ಕೆ ಬಟ್ಟೆ ಭಾಳ ಡೆಲಿಕೇಟ್ ಐತ್ರಿ. ಇದು ಸರಿದಾಡ್ತೈತೆ ಆ ಕಡೆ ಈ ರೀತಿ ಆಗುತ್ತೆ ಅಂತೇಳಿ ಇಲ್ಲಿ ಈಗ ನೀಟಾಗಿ ಹಾಕ್ಕೊಂಡು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿನಿ. ಈ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತೀನಿ. ನಮ್ಮ ಫ್ರಂಟ್ ಏನು ಬೇಕು, ಕ್ಲೋಸ್ ಇರುವಲ್ಲಿನೇ ನಾವು ಅದನ್ನು ನೆಕ್ ಪಾರ್ಟನ್ನು ಕ್ಲೋಸ್ ಇರುವಲ್ಲಿನೇ ಇಟ್ಕೊಂಡು ಕಟ್ ಮಾಡ್ಕೋಬೇಕು ರೀ. ಅಂದರೆ ನಮಗೆ ಕ್ಲೋಸಾಗಿ ಇರುವಂಗೆ ಸಿಗ್ತೈತಿ ನೋಡಿರಿ. ಈ ರೀತಿಯಾಗಿ ಇಟ್ಟು ನಮಗೆ ಒಂದು 1/4 ಇಂಚಿನಷ್ಟು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಬೇಕು. ಈ ರೀತಿಯಾಗಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡೆ. ಈಗ ಇಲ್ಲಿ ಉಳಿದಿರುವಂಥ ಒಂದು ಸಣ್ಣ ಬಟ್ಟೆ ಉಳಿದ್ರು ಇಲ್ಲ ನೋಡಿರಿ. ಈ ಉಳಿದಿರೋ ಬಟ್ಟೆ ಒಳಗೆ ನಾನು ಕ್ರಾಸ್ ಬೆಲ್ಟನ್ನು ತಕ್ಕೋತೀನಿ ನೋಡಿರಿ. ಈ ರೀತಿಯಾಗಿ ಕ್ರಾಸ್ ಬೆಲ್ಟನ್ನು ತಕ್ಕೊಂಡು ಇಟ್ಕೋತೀನಿ. ನೆಕ್ಸ್ಟ್ ಸ್ಲೀವ್ ಅಂತ ಉಳಿದ ಬಟ್ಟೆ ಒಳಗೆ ಇದಕ್ಕೆ ಸ್ವಲ್ಪ ಫ್ರಂಟ್ ಪಾರ್ಟಲ್ಲಿ ನಮಗೆ ಬಟ್ಟೆ ಕೊಡೋದು ಬೇಕಾಗ್ತೈತಿ. ಇದು ಮೇನ್ ಕ್ಲಾತಿಗೆ ಬಟ್ಟೆ ಕೊಡಬೇಕಾಗ್ತೈತಿ. ಲೈನಿಂಗಿಗೆ ಯಾವುದೇ ಬಟ್ಟೆ ಬೇಕಾಗೋದಿಲ್ಲ ರೀ. ಕರೆಕ್ಟ್ ಫಿನಿಶಿಂಗ್ ಕರೆಕ್ಟ್ ಬರ್ತೈತಿ. ಹಾಗಾಗಿ ಯಾವುದೇ ಬಟ್ಟೆ ಬೇಕಾಗೋದಿಲ್ಲ. ಇದಕ್ಕೆ ಬಟ್ಟೆ ಬೇಕಾಗ್ತೈತಿ ನೋಡಿರಿ. ಎಷ್ಟು ಕಡಿಮೆ ಬೀಳ್ತೈತಿ ನಾವು ಅದನ್ನು ಬಟ್ಟೆ ಕೊಟ್ಟು ಸ್ಟಿಚ್ ಮಾಡೋದು. ಮತ್ತು ಈ ಹೆಂಗೆ ಹೇಳ್ಯಾರಪ್ಪ ಅಂದರೆ ಈ ಬಟ್ಟೆ ಭಾಳ ಸ್ಪೆಸಿಫಿಕ್ಕಾಗಿ ಹೇಳ್ಯಾರ. ಮತ್ತು ಬ್ಲೌಸೂ ನೀಟಾಗಿ ಬಂದೈತಿ ರೀ. ಭಾರಿ ಮಸ್ತ್ ಬಂದೈತಿ. ವೇರ್ ಮಾಡಿ ನೋಡಿದ್ರು ಅವರು ಭಾರಿ ಕರೆಕ್ಟಾಗಿ ಗೊತ್ತೈತಿ ನೋಡಿ. ನಾನು ಫ್ರಂಟದ್ದು ನಿಮ್ಮದು ಕ್ಯಾನ್ವಾಸ್ ಪೇಪರನ್ನು ಕಟ್ ಮಾಡತ್ತೀನಿ. ಯಾವಾಗಲೂ ಕ್ಯಾನ್ವಾಸ್ ಪೇಪರ್ ಕಟ್ ಮಾಡಬೇಕಾದ್ರೆ ನಮ್ಗೆ ರೆಡಿ ನೆಕ್ ಎಷ್ಟು ಬೇಕಾಗುತ್ತಲ್ಲ ಆ ನೆಕ್ ಸೈಜನ್ನು ನಾವು ಇಟ್ಕೋಬೇಕಾಗತ್ತೆ. ಫ್ರಂಟ್ ಪಾರ್ಟ್ ಒಳಗೆ 8.5 ಇಂಚ್ ಅವರು ಹೇಳಿದ್ರು ರೆಡಿ. ಇದು 8.5 ಇಂಚ್ ರೆಡಿನ ಲೆಂತ್ ಇಟ್ಕೊಂಡು
ಕಟ್ ಮಾಡಿಕೊಂಡೆ. ನೆಕ್ಸ್ಟ್ ಬ್ರಾಡ್ ಎಷ್ಟು ಬರುತ್ತೋ 3.5 ಇಂಚಿಂತೆ ಒಂದು ಕಾಲು ಇಂಚಿನಷ್ಟು ಬಿಟ್ಟು 4 ಇಂಚಿಗೆ ರೆಕ್ಕಿನ ವಿಡ್ತನ್ನು ಕಟ್ ಮಾಡ್ಕೊಂಡೀನಿ. ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚಿನಷ್ಟೇ ನಾವು ಎಕ್ಸ್ಟ್ರಾ ಕ್ಯಾನ್ವಾಸನ್ನು ಅಷ್ಟೇ ಕಟ್ ಮಾಡ್ಕೊಂಡೀನಿ. ಯಾಕಂದ್ರೆ ಜಗ್ಗಲಾದ್ರೆ ಒಳಗೆಲ್ಲ ಬಟ್ಟೆ ಇದಾಗುತ್ತೆ ಅಂಥೇಳಿ ನಾನು ಕಟ್ ಮಾಡಿಲ್ಲ. ನಾನು ನೋಡಿ ಈ ರೀತಿ ಕಟ್ ಮಾಡುವಂಥ ಮೆಥಡ್ ನೀವು ಕಟ್ ಮಾಡಿದ್ರಿ ಅಂದರೆ ನಿಮ್ಗೆ ಎಲ್ಲೇ ನೋಡಿರಿ, ನಿಮ್ಗೆ ಎಲ್ಲಿ ಆ ಕಡೆ ನಿಮ್ಗೆ ಸರಿದಾಡಂಗಿಲ್ಲ. ಈ ರೀತಿ ಮೇಲೆ ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ಕಟ್ ಮಾಡಿರಿ. ಈಗ ಬ್ಯಾಕ್ ಪಾರ್ಟ್ ಒಳಗೆ ಕಟ್ ಮಾಡ್ಬೇಕಾದ್ರೆ ಅದು ರೆಡಿ. ಬ್ಯಾಕ್ ಪಾರ್ಟ್ ಒಳಗೆ 4.4 ಇಂಚು ನೆಕ್ಸ್ಟ್ 10.5 ಇಂಚು ಉದ್ದ ಐತಿ. 10.5 ಇಂಚು ಉದ್ದ ಹಾಕಿ ನೋಡಿರಿ, ಇಲ್ಲಿ ಬ್ರಾಡ್ ಎಷ್ಟು ಬೇಕು ಅಷ್ಟಕ್ಕೆ. ಇದನ್ನು ವಿ ನೆಕ್ ಹೇಳ್ಯಾರ, ವಿ ನೆಕ್ನ ನಾನು ಇಲ್ಲಿ ಹಾಕೋದು ಮೇನ್ ರೀ ನಮ್ಮದು ವಿ ನೆಕ್. ನಾನು ಬಟ್ಟೆ ಒಳಗೆ ಲೈನಿಂಗ್ ಒಳಗೆ ಹಾಕಿದ್ನಲ್ಲ, ಅಲ್ಲಿ ಯಾವುದೂ ನಿಮಗಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ಇಲ್ಲಿ ಹಾಕೋದನ್ನ ಮೇನ್ ವಿ ನೆಕ್ ಆಗ್ತೈತಿ. ಇದೇ ರೀತಿ ವಿ ನೆಕ್ನ ಹಾಕ್ರಿ. ನೋಡ್ರಿ, ನಾನು ತೆಳಗಡೆ ಅರ್ಧ ಇಂಚನ್ನು ನೋಡಿರಿ ಬ್ಲ್ಯಾಕ್ ಸ್ಕೆಚ್ಲೇನು ನಾನು ನಿಮ್ಗೆ ತೋರ್ಸಾತೀನಿ. ಇದೇ ರೀತಿನ ಹಾಕ್ರಿ. ಅರ್ಧ ಇಂಚಲ್ಲಿ ಸ್ಟ್ರೇಟ್ ಹಾಕಿ ಆಮೇಲೆ ವಿ ನೆಕ್ಕನ್ನು ಸ್ಟಾರ್ಟ್ ಮಾಡಿರಿ. ಅಂದ್ರೆ ನಿಮಗದು ಶೇಪ್ ಚಂದ ಬರುತ್ತೆ ಸ್ಟಿಚ್ ಆದಮೇಲೆ. ಇದು ಬ್ಯಾಕ್ ಪಾರ್ಟದ್ದು ಕ್ಯಾನ್ವಾಸ್ ಪೇಪರ್ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋರಿ. ನೋಡಿರಿ, ಈ ರೀತಿಯಾಗಿ ಅರ್ಧ ಇಂಚು ಈ ರೀತಿ ಕಟ್ ಮಾಡಿದ್ರೆ ಅಂದರೆ ನಿಮಗೆ ನಾವು ಅರ್ಬಿ ಮೇಲೆ ಇಟ್ಟು ಇದು ಮಾಡ್ತೀವಲ್ಲ ಐರನಿಂಗ್, ಅವಾಗ ನಮಗೆ ಆ ಕಡೆ ಈ ಕಡೆ ಕಾಳು ಸರಿದಾಡಂಗಿಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿರಿ, ಇದು ಬ್ಯಾಕ್ ಪಾರ್ಟ್. ಇದನ್ನೇನು ಮಾಡೀನಿ ನಾನೀಗ ಬಟ್ಟೆ ಮೇಲೆ ಇಟ್ಟು ಐರನಿಂಗ್ ಮಾಡಿ ತೋರ್ಸಾತೀನಿ ನಿಮಗೆ. ಈ ರೀತಿಯಾಗಿ ಐರನಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟು ಅಂದರೆ ಬಟ್ಟೆ ಆ ಕಡೆ ಕಡೆಯನ್ನು ಸರಿದಾಡೋದಿಲ್ಲ. ಇಂಚು ಬಟ್ಟೆಯನ್ನು ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ತೆಗೆದುಬಿಡ್ಬೇಕು. ನಾವು ಎಷ್ಟು ಇದನ್ನು ಕ್ಯಾನ್ವಾಸ್ ಬಿಟ್ಟಿರ್ತೀವಲ್ಲ ಅದಕ್ಕಿಂತ ಒಂದಿಷ್ಟು ಕಡಿಮೆನ ನಾವು ಬಟ್ಟೆಯನ್ನು ಎಕ್ಸ್ಟ್ರಾ ಬಿಟ್ಟು ಎಲ್ಲ ಬಟ್ಟೆಯನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಟಿಚ್ ಮಾಡುವ ಬಿಫೋರ್ನ. ನೋಡಿರಿ, ಇದು ಕ್ಯಾನ್ವಾಸನ್ನು ನೋಡಿರಿ ಹಚ್ಚಬೇಕು. ಅದು ಒಂದು ಸ್ವಲ್ಪ ಶೈನಿಂಗ್ ಇರುತ್ತಲ್ಲ, ಅದನ್ನು ಬಟ್ಟೆ ಕಡೆ ಮಾಡಿ ಇಟ್ಟು ಐರನಿಂಗ್ ಮಾಡಬೇಕು. ಅದು ಅಟ್ಯಾಚ್ ಆಗುತ್ತೆ. ಒಬ್ಬರಿಗೆ ಡೌಟ್ ಇರುತ್ತೆ ಅಟ್ಯಾಚ್ ಆಗುತ್ತೆ ಅಂಥೇಳಿ. ಸ್ಟಾರ್ಟಿಂಗ್ ನನಗೂ ಒಂದು ಸ್ವಲ್ಪ ಇದು ಅನಿಸಿತ್ತು. ನಾನು ಅದನ್ನು ಟ್ರೈ ಮಾಡಿದ್ಮೇಲೆ ನಂಗೆ ಇದಾಯಿತು. ಅದಕ್ಕೆ ನೀವು ಟ್ರೈ ಮಾಡಿ ನೋಡಿದ ಮೇಲೆ ನನಗೆ ಇದು ಈಸಿ ಆಗೈತಿ. ಈಗ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಿ ಶೈನಿಂಗ್ ಇರುತ್ತಲ್ರಿ, ಅದನ್ನೇನು ಮಾಡಬೇಕು ಬಿಟ್ಟರೆ. ಥ್ಯಾಂಕ್ ಯು ಫ್ರೆಂಡ್ಸ್.